ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕೆಂಗೇರಿ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಸರ್ಕಾರಿ ಜಮೀನು ಒಟ್ಟು 183 ಎಕರೆಗಳಷ್ಟಿದ್ದು ಅದರ ಪೈಕಿ 1973-74ರಲ್ಲಿ ಆ ಭಾಗದಲ್ಲಿ ಜಮೀನು ರಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಜನರಿಗೆ ತಲಾ 1 ಎಕರೆ 20 ಗುಂಟೆ ಜಾಗದ ರೀತಿಯಲ್ಲಿ 25 ಕುಟುಂಬಗಳಿಗೆ 37 ಎಕರೆ 20 ಗುಂಟೆ ಅಂದರೆ 37.5 ಎಕರೆಗಳಷ್ಟು ಸರ್ಕಾರಿ ಸ್ವತ್ತನ್ನು ಗ್ರಾಂಟ್ ರೂಪದಲ್ಲಿ ಕೊಡ್ತಾರೆ. ಗ್ರಾಂಟ್ ರೂಪದಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಅನ್ವಯ ಗ್ರಾಂಟ್ ರೂಪದಲ್ಲಿ ಬಂದಂಥ ಸ್ವತ್ತುಗಳನ್ನು ಸರ್ಕಾರದ ಅನುಮತಿ ತಗೊಂಡು 15 ವರ್ಷ ಮುಗಿದ ನಂತರ ಸರ್ಕಾರದ ಅನುಮತಿ ತಗೊಂಡು ಮತ್ತು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು, ವಿಶೇಷ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರಿಂದ ಹಿಡಿದು ಎಲ್ಲರಿಂದ ಅನುಮತಿ ತಗೊಂಡು ಆನಂತರ ಅವರು ಮಾರಾಟ ಮಾಡೋಕ್ಕೆ ಅನುಮತಿ ಇರುತ್ತೆ. ಆದರೂ ಕೂಡ ಗುತ್ತಿಗೆ ಅವಧಿ ಮುಗಿಯೋದಕ್ಕೆ ಮುಂಚೆನೇ ಆ 25 ಜನರ ಪೈಕಿ ಬಹುತೇಕ ಜನರು 95% ಜನರು ಅದನ್ನು ಮಾರಾಟ ಮತ್ತು ನಿವೇಶನಗಳ ರೂಪದಲ್ಲಿ ಮಾರಾಟ ಮಾಡಿದ್ರಿಂದ ಅದು ಒಂದು 1964 ಇದು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಅಡಿಯಲ್ಲಿ ಅದು ನಿಯಮ ಬಾಹಿರ ಕಾರ್ಯ ಆಗಿದ್ದರಿಂದ ಅಷ್ಟು ಸ್ವತ್ತುಗಳು ಸರ್ಕಾರಕ್ಕೆ ವಾಪಸ್ ಬಂದಿತ್ತು. ಆ ರೀತಿ ಗ್ರಾಂಟ್ ರೂಪದಲ್ಲಿ ಹೋಗಿದ್ದಂಥ ಸ್ವತ್ತು ಕಾನೂನು ಬಾಹಿರವಾಗಿ ಮಾರಾಟ ಮಾಡೋದಕ್ಕೆ ಮುಂದಾಕಿದ್ದಕ್ಕೆ ಅದು ಸರ್ಕಾರ ತನ್ನ ವಶಕ್ಕೆ ವಾಪಸ್ ತೊಗೊಂಡಿತ್ತು. ಆದರೆ ಈ ಅಮೂಲ್ಯವಾದಂಥ ಸ್ವತ್ತು ಕೆಂಗೇರಿ ಬಳಿ ಇರ್ತಕ್ಕಂಥ ಬಾಲಗಂಗಾಧರ ಸ್ವಾಮೀಜಿ BGS ಮೆಡಿಕಲ್ ಕಾಲೇಜು BGS ಆಸ್ಪತ್ರೆ ಏನಿದೆ ಅದಕ್ಕೆ ಸೇರ್ಕೊಂಡಾಗಿರ್ತಕ್ಕಂಥ ಈ ಜಾಗ ಇವತ್ತು ಪ್ರತಿ ಎಕರೆಗೆ 16 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ ಸಂದರ್ಭದಲ್ಲಿ ಇದರ ಮೇಲೆ ಕಣ್ಣು ಬಿಟ್ಟಂಥ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ತಮ್ಮ ಬೇನಾಮಿ KN ಸುರೇಂದ್ರ ಅಂತ ಹೇಳಿ ವಿಜಯನಗರದ ಸರ್ವಿಸ್ ರಸ್ತೆಯಲ್ಲಿ KNS ಬಿಲ್ಡರ್ಸ್ ಅಂತ KNS ರೆಸಿಡೆನ್ಸಿ ಅಂತ ಕಚೇರಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಹೆಸರಿನಲ್ಲಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿ ಆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಭೂ ದಾಖಲೆಗಳ ಇಲಾಖೆಯ DDL ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಇವರುಗಳ ಮೇಲೆ ಪ್ರಭಾವ ಬೀಳಿ ಮತ್ತು ವಿಶೇಷ ತಹಸೀಲ್ದಾರರು ಮತ್ತು ತಹಸೀಲ್ದಾರ್ಗಳ ಮೇಲೆ ಪ್ರಭಾವ ಬೀರಿ ಪ್ಯಾಕೇಜ್ ರೀತಿಯಲ್ಲಿ ಮಾತಾಡಿ ಕನಿಷ್ಠ 1 ಎಕರೆಗೆ 1.5 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ನಿಗದಿ ಮಾಡಿ ಲಂಚ ರೂಪದಲ್ಲಿ ಪಡೆದು ಇವತ್ತು ಈ ಒಂದು 1600 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಈ ಒಂದು ಸರ್ಕಾರಿ ಸ್ವತ್ತನ್ನು ಒಂದು 37 ಎಕರೆ 20 ಗುಂಟೆ ಸರ್ಕಾರಿ ಸ್ವತ್ತನ್ನು ಒಬ್ಬ ಸರ್ಕಾರಿ ನೆಲೆಗಳನ್ನು ಪಾಲ್ ಮಾಡೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಈಗಾಗಲೇ ಕಾನೂನು ಬಾಹಿರವಾಗಿ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತು ಕಂದಾಯ ಇಲಾಖೆಯ ಪ್ರಮುಖರಿಂದ ಸೇಲ್ ಪರ್ಮಿಷನನ್ನು ತಗೊಳ್ಳೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನೂ 16 ಸೇಲ್ ಪರ್ಮಿಷನ್ಗೆ ಈಗ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರ ಮುಂದೆ ಇದೆ. ಅವ್ರಿಗೂ ಕೂಡ ನಾನು ಮನವಿ ಪತ್ರವನ್ನು ಸಲ್ಲಿಸಿದ್ದೀನಿ. ಒಂದು ಪೋಡಿ ಮಾಡೋದಕ್ಕೆ ಕನಿಷ್ಠ 7-8 ವರ್ಷಗಳ ಕಾಲ ಸಾಮಾನ್ಯ ಜನರನ್ನು ಅಲ್ದಾಡಿಸುವಂಥ ಈ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಶೇಷ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಕೇವಲ 15 ದಿನದೊಳಗಾಗಿ ರಾತ್ರೋರಾತ್ರಿ ಈ ಒಂದು ಸತ್ತಿಗೆ ಪೋಡಿ ಮಾಡಿಕೊಟ್ಟು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದರಲ್ಲೇ ಇದರಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಎಷ್ಟು ದೊಡ್ಡ ಮಟ್ಟದಿದೆ ಅಂತೇಳಿ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ. ಲೋಕಾಯುಕ್ತರಿಗೆ, ADGP ಪೊಲೀಸ್ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು SP ಅವರಿಗೆ, ಪೊಲೀಸ್ ಅಧೀಕ್ಷಕರಿಗೆ ಮತ್ತು IGP ಅವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ. ಇವರ ಎಲ್ಲ ಈ ಒಂದು ವಿಶೇಷ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಜನಿಕಾಂತ್ ಅವರು, ಹಾಗೆ ADLRಗಳು ಮತ್ತು ತಹಸೀಲ್ದಾರ್ಗಳಾಗಿರ್ತಕ್ಕಂಥ ದಿನೇಶ್ ಅವರು, ಹಾಗೆ ಗುರುರಾಜ್ ಅವರು, ರಾಮ್ ಲಕ್ಷ್ಮಣ್ ಅವರು ಸೇರಿದಾಗೆ 11 ಮಂದಿ ಭ್ರಷ್ಟರ ವಿರುದ್ಧ ನಾನು ಇವತ್ತು ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಭೂ ಕಬಳಿಕೆಗೆ ಸಂಚು ಪ್ರಕರಣಗಳನ್ನು ದಾಖಲು ಮಾಡಿದ್ದಾನೆ. ರಾಜೇಂದ್ರ ಕುಮಾರ್ ಕಟಾರಿಯಾ ಅವರಿಗೆ ಈ ಒಂದು ಪ್ರಕರಣವನ್ನು CBI ತನಿಖೆ ವಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಬೇಕು ಅಂತ ನಾನು ಪತ್ರ ಬರೆದಿದ್ದೇನೆ. ವಿಶೇಷವಾಗಿ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಈ ಒಂದು ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು ಅಂತ ನಾನು ಆಗ್ರಹ ಮಾಡಿದ್ದೇನೆ.